ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಅಬಕಾರಿ ಇಲಾಖೆ ಮುಂದೆ ಪ್ರತಿಭಟನೆ. ಹೌದು, ಬಿಜಿಕೆರೆ ವಸುಂಧರಾ ಫಾರಂ ಎಸ್ ವೀರಭದ್ರಪ್ಪ ತೋಟದಲ್ಲಿ ತೆಂಗಿನ ಮರದಿಂದ ನೀರ ಇಳಿಸಿ ಮಾರಾಟ ಮಾಡುತ್ತಿರುವುದನ್ನು ಜಿಲ್ಲಾ ಮತ್ತು ತಾಲೂಕು ಅಬಕಾರಿ ಇಲಾಖಾ ಅಧಿಕಾರಿಗಳು ರೈತನ ತೋಟಕ್ಕೆ ಹೋಗಿ ನೀರು ಇಳಿಸಬಾರದು ಎಂದು ನಾಮಫಲಕ ಹಾಗೂ ಇತರೆ ಪರಿಕರಗಳನ್ನು ಹಾಳು ಮಾಡಿ ರೈತನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುತ್ತೇವೆ ಎಂದು ಬೆದರಿಕೆ ಒಡ್ಡಿರುವುದು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ರಾಜ್ಯ ಕಾರ್ಯಾಧ್ಯಕ್ಷರಾದ ಬೇಡರಹಳ್ಳಿ ಬಸವರೆಡ್ಡಿ ಅಬಕಾರಿ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದರು. ಪಟ್ಟಣದಲ್ಲಿ ಮಂಗಳವಾರ ಅಬಕಾರಿ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಿ ಅವರು ಮಾತನಾಡಿದರು. ವೀರಭದ್ರಪ್ಪ ತೋಟಕ್ಕೆ ಅದರದೇ ಆದ ಇತಿಹಾಸವಿದೆ. ಆ ತೋಟದಲ್ಲಿ ಯಾವುದೇ ಅಕ್ರಮಗಳು ನಡೆಯುವುದಿಲ್ಲ. ರೈತರನ್ನು ಕಡೆಗಣಿಸಿದರೆ ರೈತರಿಗೆ ಪ್ರೋತ್ಸಾಹ ನೀಡಬೇಕು ಎಂದರು. ಈ ತೋಟದಲ್ಲಿ ಗಂಧದ ಮರ, ಹುಣಸೆ ಮರ ಮುಂತಾದ ಗಿಡ, ಔಷಧಿಯುಕ್ತ ಗಿಡಗಳು, ಮರಗಳು ಬೆಳೆಯುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ತೋಟವು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಇಲ್ಲಿ ಎಷ್ಟೋ ಜನಗಳಿಗೆ ಕೆಲಸ ಸಿಕ್ಕಿದೆ. ಇಂತಹ ತೋಟವನ್ನು ನಡೆಸುತ್ತಿರುವ ಇವರಿಗೆ ಅಧಿಕಾರಿಗಳು ಕ್ರಮಯಾಚಿಸಬೇಕು. ನೀರ ಕಲ್ಪರಸ ಉತ್ತಮವಾಗಿ ಯಾವುದೇ ಮಿಶ್ರಿತವಿಲ್ಲದೆ ಜನಗಳಿಗೆ ನೀಡುತ್ತಿದ್ದಾರೆ. ಅಬಕಾರಿ ಇಲಾಖಾ ಅಧಿಕಾರಿಗಳು ಮತ್ತು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ. ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಕಿರಾಣಿ ಅಂಗಡಿಗಳಲ್ಲಿ, ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳಲ್ಲಿ ಮದ್ಯದ ಬಾಟೆಗಳು ದೊರೆಯುತ್ತಿದ್ದು ಅವರಿಗೆ ಕಡಿವಾಣ ಹಾಕಬೇಕು. ಅದನ್ನು ಬಿಟ್ಟು ರೈತರನ್ನು ಕೆಣಕಬೇಡಿ ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಮಾತನಾಡಿ, ನೀರ ಒಂದು ಉತ್ತಮ ಪಾಯ. ಇದರಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. ಈ ತೋಟಕ್ಕೆ ನೂರಾರು ಅಧಿಕಾರಿಗಳು, ರಾಜಕಾರಣಿಗಳು ಭೇಟಿ ನೀಡುತ್ತಾರೆ. ಇಂತಹ ರೈತರನ್ನು ಕೆಣಕಬೇಡಿ. ಕೆಣಕಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ರೈತರ ಮೇಲೆ ಪೊಲೀಸ್ನವರು ಗೋಲಿಬಾರ್ ಮಾಡಿದ್ರು. ಆ ಗೋಲಿಬಾರ್ನಲ್ಲಿ 2 ಜನ ರೈತರು ಪ್ರಾಣ ಕಳ್ಕೊಂಡ್ರು. ಪ್ರಾಣ ಕಳ್ಕೊಂಡ ಮೇಲೆ ತೆಂಗು ಬೆಳೆಗಾರರು ರೈತ ಸಂಘಟನೆ ಸೇರ್ಕೊಂಡು ಮತ್ತೆ ಉಗ್ರವಾದ ಪ್ರತಿಭಟನೆ ಮಾಡೋದು ಇಡೀ ರಾಜ್ಯಾದ್ಯಂತ ಪ್ರಾರಂಭ ಆದಮೇಲೆ ಸರ್ಕಾರ ಕೈ ಚೆಲ್ಲಿ ಸುಮ್ಮನೆ ಆಯಿತು. ನಮ್ಮ ತಂಟಿಗೆ ಬರಲಿಲ್ಲ. ನೀರಾದರೂ ಇಳಿಸ್ಕೊಂಡ್ರಿ, ಎಂಡನಾದರೂ ಇಳಿಸ್ಕೊಂಡ್ರಿ, ಕಲ್ಪವೃಕ್ಷರಾದರೂ ಇಳಿಸ್ಕೊಂಡ್ರಿ ಅಂತೇಳಿ ಇಡೀ ಸರ್ಕಾರ ನಮ್ಮ ಒಂದು ಶಕ್ತಿಗೆ ಬೆದರಿ ಬಿಡ್ತು. ಅಂದಿನಿಂದ ಇಂದಿನವರೆಗೂ ಕೂಡ ನೀರ ಇಳಿಸ್ಕೊಂತ ಬಂದಿರತಕ್ಕಂಥ ರೈತರು ಇದು ಇವತ್ತೇನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು ಇವತ್ತು ಅಬಕಾರಿ ಇಲಾಖೆ ಮುಂದೆ ಇವತ್ತೇನು ನೀರ ಇಳಿಸ್ತೀರಾ ಅಂತ ಹೇಳಿ ಗಲಾಟೆ ಮಾಡಿದ್ರೆ ಇದರ ಉದ್ದೇಶವಾಗಿ ಅಬಕಾರಿ ಇನ್ಸ್ಪೆಕ್ಟರ್ ಆದಂತ ಮಲ್ಲಿಕಾರ್ಜುನ ಸಾಹೇಬರು ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ನಾವು ಕೇಳ್ಕೊತೇವೆ. ಸರ್, ಏನಿದೆ ಇದು 2016ರಲ್ಲಿ ಒಂದು ತಿದ್ದುಪಡಿ ಆಗುತ್ತೆ. ರೈತರಿಗೆ ಅನುಕೂಲ ಮಾಡಕ್ಕೆ ಸಿದ್ದರಾಮಯ್ಯ ಸಾಬ್ರೆ ಬಜೆಟ್ ಅಲ್ಲಿ ಮಾಡಿಸಿ ನಮ್ಮ ಅಬಕಾರಿ ಕಾಯ್ದೆಗೆ ತಿದ್ದುಪಡಿ ತರ್ತಾರೆ. ರೈತರಿಗೆ ಅನುಕೂಲ ಆಗಲಿ ಅಂತೇಳಿ 16ರಲ್ಲಿ ನೀರ ಇಳಿಸಕ್ಕೆ ಅನುಮತಿ ಕೊಡ್ತಾರೆ. ಮೊದಲು ನೀರ ಅನ್ನೋದು ಹೆಂಡದಲ್ಲಿ ಇತ್ತು. ಅದು ಹೆಂಡ ಬೇರೆ, ನೀರ ಬೇರೆ ಅಂತ ಹೇಳಿ 2016ರಲ್ಲಿ 2017ರಲ್ಲಿ ಗೆಜೆಟ್ ಆಗಿ ಬೇರೆ ಮಾಡ್ತಾರೆ. ಬೇರೆ ಮಾಡಿ ಅವಾಗಿನಿಂದ ನೀವು ನೀರ ಇಳಿಸಿ ಅದನ್ನ ತೋಟಗಾರಿಕೆ ಇಲಾಖೆ ಮತ್ತು ಅಬಕಾರಿ ಇಲಾಖೆಯಿಂದ ಲೈಸೆನ್ಸ್ ತಗೊಂಡು ನೀವು ಮಾರಾಟ ಮಾಡಬಹುದು ಅಂತ ಹೇಳಿ ಸರ್ಕಾರದಿಂದ ಅನುಮತಿ ಕೊಡ್ತಾರೆ. ಇಷ್ಟಿದೆ ಸರ್. ಒಂದು ವಿಚಾರ ಇದೆ, ಇದು ಮನವರಿಕೆ ಆಗಲಿ, ಇದು ಎಂಡ ಆಗಲಿ ಅಥವಾ ನೀರ ಅಂತಲ್ಲ, ವೈಜ್ಞಾನಿಕವಾಗಿ ಮಾಡೋದ್ರಿಂದ ಇದಕ್ಕೆ ತುಂಬಾ ಅನುಕೂಲ ಆಗೋದ್ರಿಂದ ಇದಕ್ಕೆ ಇಳಿಸೋದಕ್ಕೆ ಪರ್ಮಿಷನ್ ಬೇಕಿಲ್ಲ. ಇದನ್ನ ತಿದ್ದುಪಡಿ ಆಗ್ಬೇಕು. ಇದನ್ನ ಅಲ್ಲ, ತಮ್ಮ ಆದೇಶ ಇದೆ. ತಮ್ಮ ಹಳೆ ಕಾಲದ ಯಾವುದೋ ಒಂದು ತಗೊಂಡ್ಬಂದು ನಮಗೆ ಆದೇಶ ತಗೋಬೇಕು, ಇದು ಮಾಡ್ಬೇಕು ಅಂತ ಇಲ್ಲ. ಹೊಸ ಕಾನೂನು ಪ್ರಕಾರ ಎಳ್ನೀರು ತೆಗಿಯೋದಕ್ಕೆ ಪರ್ಮಿಷನ್, ಎಳ್ನೀರಿಗಿಂತ 100 ಪಾಲು ಇದೆ. ಹೊಸ ಹಳೆ ಟೆಕ್ನಾಲಜಿ ಬಿಟ್ಬಿಡಿ. ಅದು ಹೆಂಡ ತೆಗೆದು ಸೋರೆ ಇಡ್ತಾ ಇದ್ವಿ. ನಿಮ್ಗೊಂದು ನಾನೊಂದು ವಿಚಾರ ಇಡ್ತೀನಿ. ಏನು ಅಂದ್ರೆ ಇವತ್ತು ಹೋಗಿ ಟೆಲಿಗ್ರಾಮ್ ಮಾಡ್ಬರ್ರಿ ಅಂತ ನಿಮ್ಗೆ ಹೇಳ್ತೀನಿ. ನೀವು ಟೆಲಿಗ್ರಾಮ್ ಮಾಡಕ್ ಸಾಧ್ಯ ಏನೋ? ಇವತ್ತು ಕಾಯಿನ್ ಫೋನ್ಗೆ ಹೋಗಿ ಕಾಯಿನ್ ಮಾಡಿದ್ರೆ ಆಗುತ್ತಾ? ಹಳೆ ಕಾಲದ್ದು ಅದೆಲ್ಲ. ಈಗ ಹೊಸ ಟೆಕ್ನಾಲಜಿ ಬಂದಿದೆ, ಇದಕ್ಕೆ ವಿಜ್ಞಾನ ಇದೆ. ಇದರಿಂದ ಆರೋಗ್ಯ ಸುಧಾರಿಸುತ್ತೆ, ದೇಶಕ್ಕೆ ದುಡ್ಡು ಬರ್ತದೆ. ಇದನ್ನ ಪಾರ್ಲಿಮೆಂಟ್ ಹೊಸ ಇದರಲ್ಲಿ ಪ್ರಾರಂಭದಲ್ಲಿ ನೀರ ಬೆಲ್ಲ ಕೊಡ್ರಿ, ಬೆಲ್ಲದಿಂದ ಪಾನೀಯ ಇದು ಏನು ಸಿಹಿ ಮಾಡಿ ಕೊಡಿ ಪಾರ್ಲಿಮೆಂಟ್ MP ಅವರು ಅಂತ ಹೇಳ್ತಾ ಇದ್ದಾರೆ ಫೈನಾನ್ಸ್ ಮಿನಿಸ್ಟರ್. ಜೊತೆಗೆ ಈ ಬೆಲ್ಲನ ಉಪಯೋಗ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ವಾಸಿಯಾಗುತ್ತೆ. ಜೊತೆಗೆ ಆಯುರ್ವೇದಿಕ್ನಲ್ಲಿ ಬಹಳ ಅನುಕೂಲ ಆಗುತ್ತೆ. ಯಾವುದೇ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಾಗ ಇದನ್ನು ಕೊಟ್ಟರೆ ಅವರ ಆರೋಗ್ಯ ಸುಧಾರಿಸುತ್ತೆ. ಅದಕ್ಕೆ ನಾವು ಎಲ್ಲರಿಗೂ ಹೇಳ್ತೀವಿ, ನೀರ ಬೆಲ್ಲನ ಕಲ್ಪಾಮೃತ ಬೆಲ್ಲನ ಪ್ರಸಾದವಾಗಿ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಪ್ರತಿನಿತ್ಯ ಒಂದು ಕಲ್ಪಾಮೃತ ಒಂದು 200 ml ತಗೊಂಡ್ರೆ ಅವ್ರಿಗೆ ತುಂಬಾ ಆರೋಗ್ಯ ಸುಧಾರಿಸುತ್ತೆ. ದಯಮಾಡಿ ನೋಡಿ ಎಷ್ಟೊಂದು ಪೋಷಕಾಂಶ ಇದೆ ಅಂತ.
ಇನ್ನು ನಾನು ಬರೆದಿರೋದಲ್ಲ, ವಿಜ್ಞಾನಿಗಳು ಕಾಸರಗೋಡಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಸೆಂಟ್ರಲ್ ಕೋಕೋನಟ್ ಅರಕೋ ಬೋರ್ಡ್ನವರು ಇದನ್ನ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನ ಅವರಿಂದ ತರಿಸ್ಕೊಂಡು ನಿಮ್ಮ ಹೆಡ್ ಆಫೀಸ್ ಮೇಲೆಯವರಿಗೆ ತಿಳಿಸಿ. ಲಾಭಾಂಶವನ್ನು ನಾವು ಏನೋ ರೈತರು ಬಳಸ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ಸರ್ಕಾರದ ಅನುಮತಿ ಕೇಳ್ಕೊಂಡೇ ನಾವು ಅದನ್ನು ಪರ್ಯಾಯ ಮಾರ್ಗವಾಗಿ ನಾವು ಕೇಳಿದ್ವಿ. ಆದರೆ ನುಸಿ ರೋಗ ಬಂದಿದ್ದಕ್ಕೆ ಅವರು ಸರ್ಕಾರ ಮಾಡಬೇಕಾದಂಥ ಕೆಲಸ ಏನಂದರೆ ಔಷಧಿ ಸಿಂಪಡಣೆ ಮಾಡಿ ರೈತನನ್ನು ರಕ್ಷಣೆ ಮಾಡಬೇಕಾಗಿತ್ತು. ಆದರೆ ಆ ಸರ್ಕಾರ ಮಾಡೋಕ್ಕಾಗಲಿಲ್ಲ. ಇಡೀ ಪ್ರದೇಶಕ್ಕೆ ಔಷಧಿ ಸಿಂಪಡಣೆ ಮಾಡಿ ರೈತರ ತೆಂಗು ಬೆಳೆಗಾರರ ರಕ್ಷಣೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ರೈತರೇ ಪರ್ಯಾಯ ಮಾರ್ಗವಾಗಿ ನೀರ ಇಳಿಸಿ ಎಚ್ಚರಿಕೆ ಏನಂತಂದರೆ, ಫಸ್ಟ್ ಇದ್ರ ವಿಚಾರ ತಿಳ್ಕೊಬೇಕು, ಇದ್ರ ಕೆಪಾಸಿಟಿ ಏನಂತೇಳಿ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು. ಒಂದು ಎಳ್ಳೀರು ಮಾರ ನೀವು ರೈಡ್ ಮಾಡ್ತೀರಾ, 5 ಎಳ್ಳೀರಿಗೆ ಎಷ್ಟು ಶಕ್ತಿ ಇರುತ್ತೋ ಈ ಒಂದು 200 ml ಅಷ್ಟು ಶಕ್ತಿ ಇರ್ತದೆ. ಇವತ್ತು ಆರೋಗ್ಯ ಸುಧಾರಣೆಗೋಸ್ಕರ ಅವ್ರು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ಅಂತರ್ಗವಾಗಿ ನೀವು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ. ಇಂಥ ದಬ್ಬಾಳಿಕೆ ನಡೆದ್ರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ. ಇದೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ತಂದೆಯವರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ, ತುಂಬ ಲೋ BP ಇತ್ತು. ಅಂಥ ಟೈಮಲ್ಲಿ ಬೀಜಿಕೆರೆಯಲ್ಲಿ ಹಾರ್ಟ್ ಬೀಟೇ ಬರಲಿಲ್ಲ. ಅಂಥ ಟೈಮಲ್ಲಿ ಇದನ್ನು ಈ ನೀರಾಗಿ ಕುಡಿಸಿದ ಮೇಲೆ ಬಳ್ಳಾರಿ ಬರುವವರು ಆರೋಗ್ಯವಾಗಿದ್ದರು. ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀವಿ, ಇದ್ರ ತುಂಬ ಶಕ್ತಿ ಇದೆ. ದಯವಿಟ್ಟು ಇದನ್ನು ಬ್ಯಾನ್ ಮಾಡೋದಾಗಲಿ ಇನ್ನೊಂದಾಗಲಿ ಮಾಡಬೇಡ್ರಿ ಅಂತೇಳಿ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರುಗಳು ಪಾಪಯ್ಯ, ನಾಗೇಂದ್ರಪ್ಪ, ತಿಪ್ಪೇಸ್ವಾಮಿ, ವಿನಾಯಕ, ವೆಂಕಟೇಶ್, ದಾನಪ್ಪ, ಚಂದ್ರಣ್ಣ, ವೀರಭದ್ರಪ್ಪ, ರಾಜಣ್ಣ, ಅಬಕಾರಿ ಇನ್ಸ್ಪೆಕ್ಟರ್ ಆದ ಮಲ್ಲಿಕಾರ್ಜುನ್, ಅಬಕಾರಿ ಸಿಬ್ಬಂದಿ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.